ಸರ್ ಜೈ ಭೀಮ್. ಏನಿವತ್ತು ಕರ್ನಾಟಕ ದಲಿತ ಮಹಾ ಒಕ್ಕೂಟದಿಂದ ಇವತ್ತು ಕೋಲಾರ ತಾಲೂಕು ನರಸಾಪುರ ಹೋಬಳಿ ರಾಮಚಂದ್ರ ಗ್ರಾಮದ್ದು ಸರ್ಕಾರಿ ಜಮೀನನ್ನು ಭೂ ಮಾಫಿಗಳು ಇವತ್ತು ಅದನ್ನೇನು ಆಕ್ರಮಿಸ್ಕೊಳ್ಬೇಕು ಅಂತ ಪಾಪ 2017ರಿಂದ ಪಣ ತೊಟ್ಟವ್ರಿ ಪಾಪ. ಆ ಫ್ಯಾಮಿಲಿ ಏನಪ್ಪ ಅಂದರೆ ವೆಂಕಟಣ್ಣಪ್ಪನವರು ಅವ್ರ ತಾತ ಕೂಡ ಅಫ್ಷೆಯಲ್ಲೇ, ಅವ್ರ ತಂದೆ ಕೂಡ ಪ್ರಸನ್ನ ಕುಮಾರು ಅಫ್ಷೆಯಲ್ಲೇ, ಅವನ ಮಗ ಇವತ್ತು ರಾಘವೇಂದ್ರ ಅಂತ 17ರಲ್ಲಿ ವಿಜಯ್ ಕುಮಾರ್ ಅವರ ತಹಶೀಲ್ದಾರ್ ಆಗಿದ್ದಾರೆ, 17ರಲ್ಲಿ ಒತ್ತೂರು ಪ್ರಕಾಶ್ ಅವರು MLA ಆಗಿದ್ದಾರೆ, ಗ್ರಾಂಟ್ ಮಾಡ್ಕೊಂಡಿದ್ದಾರೆ ಸರ್ ಗೌರ್ಮೆಂಟ್ ಜಮೀನ. ಅದನ್ನು ಅಸಿಸ್ಟೆಂಟ್ ಕಮಿಷನರ್ ಕೋರ್ಟಲ್ಲಿ ವಜಾ ಮಾಡಿಸಿದ್ದೀವಿ, ಅದು ಸರ್ಕಾರಿ ಅಂತ ಬಂದಿದೆ. ಇಷ್ಟೆಲ್ಲ ಬಂದರೂ ಕೂಡ ರಾಮಚಂದ್ರ ಗ್ರಾಮ ಸುಮಾರು 13 ಕಿಲೋಮೀಟರ್ ಊರಲ್ಲಿ ಹೋಗಿ ಇವ್ರು ರೌಡಿಸಮ್ ಮಾಡೋದಲ್ಲಿ. ರಾಮಚಂದ್ರ ಗ್ರಾಮದಾಗ ದಲಿತರು ಅಂತ ಅವ್ರು ಬಂದು ಪ್ರಶ್ನೆ ಮಾಡಿದ್ರು, ಸರ್ಕಾರಪ್ಪ ಸೈಟ್ಗಳು ಬೇಕು ಅಂತ ಕೇಳಿದ್ರೆ ನೀವ್ ಯಾವನ್ ಕೇಳಕ್ಕಂತ ಧಮ್ಕಿ ಹಾಕ್ತಾರೆ. ಧಮ್ಕಿ ಹಾಕೋದ್ರಿಂದ ಇವತ್ತು ರೌಡಿ ಎಲಿಮೆಂಟ್ಸ್ ಪ್ರತಾಪ ಆಗಿದೆ ಅಲ್ಲಿ. ಇವು ಕೋಲಾರ ಕಟಾರಪಾಳ್ಯದಿಂದ ಅಲ್ಲೋಗಿ ಧಮ್ಕಿಗಳು ಹಾಕೋದು, ಸರ್ಕಾರಿ ಜಮೀನಿನ 1 ಎಕರೆ ಅವ್ರದ್ದು ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರು 1984ರಲ್ಲಿ ಕ್ರಯ ಮಾಡ್ಕೊಂಡ್ಬಿಟ್ಟವ್ರೆ. ಅದು ಪಾಣಿ ಯಾಕೆ ಚೇಂಜ್ ಆಗಿಲ್ಲ ಅಂದ್ರೆ ಪಾಣಿ ಯಾಕೆ ಚೇಂಜ್ ಆಗಿಲ್ಲ ಅಂದ್ರೆ ಕ್ರಯ ಮಾಡ್ಕೊಂಡವ್ರೆ. ಕ್ರಯ ಮಾಡ್ಕೊಟ್ಮೇಲೆ ಜಮೀನು ಉಳಿದಿಲ್ಲ. 17ರಲ್ಲಿ ಏನು 2 ಎಕರೆ ಗ್ರಾಂಟ್ ಆಯಿತು, ಅದನ್ನ ಅಸಿಸ್ಟೆಂಟ್ ಕಮಿಷನರ್ ವಜಾ ಮಾಡಿದ್ದಾರೆ. ವಜಾ ಮಾಡಿದ್ರು ಸಹ ರಾತ್ರಿ ಅಲ್ಲಿ ಶೆಡ್ ನಿರ್ಮಾಣ ಮಾಡಬೇಕು, ಪೊಸಿಷನ್ ತಗೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕಿಡಿಕಿಯಲ್ಲಿ ಗುಂಪು ಕಟ್ಕೊಂಡು ಹೋಗ್ಬಿಟ್ಟು ಸಾರಾಯ ಕುಡ್ಕೊಂಡು ರೌಡಿಸಮ್ ಮಾಡ್ಕೊಂಡು ಇವರು ದಲಿತರು ಒಕ್ಕಲೆಬ್ಬರಿಸಬೇಕು, ದಲಿತರನ್ನ ಕಿರುಕುಳ ಕೊಡ್ಬೇಕಂದ್ರೆ ಉದ್ದೇಶ ಇವ್ರದ್ದು. ಅದರಿಂದ ನಾನು ಗ್ರಾಮ ಲೆಕ್ಕಾಧಿಕಾರಿಗಳು ಏನಕ್ಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, VA ಅಲ್ಲಿ ಆ ಊರಲ್ಲಿ RI ಯಾಕೆ ಅವ್ರಿಗೆ ಗೊತ್ತಿಲ್ಲ, ಅಲ್ಲಿ ನಾಡ ಕಚೇರಿ ಅಂತಿದೆ ಅದ್ಯಾಕೆ ಗೊತ್ತಿಲ್ಲ. ಇವ್ರಿಗೆಲ್ಲ ಗೊತ್ತಿದ್ರು ಸಹ ದಲಿತರಿಗೆ ಏನಾದ್ರು ಗುಡಿಸಲು ಕೊಟ್ಬಿಟ್ರೆ ಬದುಕೊಂಡ್ಬಿಡ್ತಾರಲ್ಲ, ಅದಕ್ಕೆ ಅವ್ರ ಜಾತಿಯವರು. ಈಗ RI ಅವರು ಅವ್ರ ಜಾತಿನೇ, ತಹಶೀಲ್ದಾರು ಅವ್ರ ಜಾತಿನೇ, ಯಾರಿಗ ಉಸ್ತುವಾರಿ ನಮ್ಮ ಜಾತಿನೇ ಅಂತಾರೆ, ಮುಖ್ಯಮಂತ್ರಿ ನಮ್ಮ ಜಾತಿ ಅಂತಾರೆ. ಅಲ್ಲಿಗೆ ದಲಿತರಿಗೆ ನಿವೇಶನ ಕೇಳೋ ಅಧಿಕಾರ ದಲಿತರಿಗೆ ಇಲ್ಲ ಈ ದೇಶದಲ್ಲಿ. ಆದ್ರಿಂದ ಅದ್ರಲ್ಲಿ ಇಮಿಡಿಯೇಟ್ಲಿ ಆ ಗುಡಿಸಲುಗಳು ಏನು ಅವರು ಶೆಡ್ ಹಾಕ್ಬೇಕಂತ ಹೇಳ್ತಾರೆ ರಾಘವೇಂದ್ರ ಅವರು ಕೂಡಲೇ ಅದನ್ನು ರದ್ದು ಮಾಡಬೇಕು, ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಬೇಕು. ಮೊನ್ನೆ ಪೊಲೀಸ್ ಸ್ಟೇಷನ್ಗೆಲ್ಲ ಕರೆದು ನೀವು ಸರಿಯಾದ ಗಂಟೆ ಬರಬಾರ್ದು ಅಂತ ಕೂಡ ಗೈಡ್ಲೈನ್ ಮಾಡಿದ್ರು ಕೂಡ ರೌಡಿಸಮ್ ಇವ್ರದೆಲ್ಲ. ಅದರಿಂದ ಅವ್ರನ್ನ ಮಟ್ಟ ಹಾಕಬೇಕು. ಗ್ರಾಮಸ್ಥರಿಗೆ ಎಲ್ರಿಗೂ ನಿವೇಶನ ಕೊಡೋವರೆಗೂ ಏನು ನಮ್ಮ ಸಂಘಟನೆಗಳು, ಈಗ ವಾಲ್ಮೀಕಿ ಸಂಘಟನೆ ಆಗ್ಬೋದು, ದಲಿತ ಸಂಘಟನೆಗಳಾಗ್ಬೋದು, ಎಲ್ಲರೂ ಸೇರಿ ನ್ಯಾಯ ಕೊಟ್ಟು ಅಲ್ಲಿನ ಗ್ರಾಮಸ್ಥರಿಗೆ ದೀನ ದಲಿತರಿಗೆ ನಿವೇಶನ ಹಂಚಬೇಕಂತ ನಮ್ಮ ವಾದ. ಶೆಡ್ಡು 8 ದಿವಸದಿಂದ ಆಗ್ತಾ ಇದ್ದಾರೆ. ಜಿಲ್ಲಾಧಿಕಾರಿ ಗಮನಕ್ಕೂ ತಗೊಂಡ್ಬಂದವ್ರೆ, ತಹಶೀಲ್ದಾರ್ ಗಮನಕ್ಕೂ ತಗೊಂಡ್ಬಂದವ್ರೆ, ಉಸ್ತುವಾರಿ ಮಂತ್ರಿಗಳ ಗಮನಕ್ಕಿದೆ, ಶಾಸಕರ ಗಮನಕ್ಕಿದೆ. ಸಿದ್ದರಾಮಯ್ಯನವರು ಸರ್ಕಾರ ಬಡವರಿಗಾಗಿ ನಿವೇಶನ ಕೊಡಬೇಕಂತ ಪಣ ತೊಟ್ಟಿದ್ದಾರೆ. ಆ ಸರ್ಕಾರದಲ್ಲಿ ಭೂಮಾಫಿಗಳ ಕಡಿವಾಣ ಆಗ್ಬೇಕಾದ್ರೆ ಕೃಷ್ಣಬೈರೇಗೌಡರು ಪಣ ತೊಟ್ಟಿದ್ದಾರೆ. ಇವರು ಬಂದು ರೌಡಿ ಎಲಿಮೆಂಟ್ಸ್ ಮಾಡೋದು ಎಷ್ಟು ಸರಿ ಇವರಲ್ಲ. ಬಡವರು ಬದುಕಲಿ ಸರ್, ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಬದುಕೋದಲ್ಲ, ಬಡವರು ಬದುಕಲಿ. ರಾಮಚಂದ್ರ ಗ್ರಾಮದಲ್ಲಿ 2 ಎಕರೆ ಜಮೀನಲ್ಲಿ ನಿವೇಶನ ಕೊಡ್ಬೇಕಂತ ನಮ್ಮ ವಾದ. ಅಲ್ಲ 17 ಅವ್ರ ಸರ್ಕಾರಿ ಫ್ಯಾಮಿಲಿ, ಅವ್ರ ಫ್ಯಾಮಿಲಿನೇ ಸರ್ಕಾರಿ ಫ್ಯಾಮಿಲಿ. ಯಾಕೆ ಮಂಜೂರು ಮಾಡಕ್ ಬರ್ತದೆ? ದರಿದ್ರಿಗೆ ಮಂಜೂರು ಮಾಡಿದ್ರೆ ಕೇಸುಗಳಾಗ್ತವೆ ಸರ್. ಇವರು ಭೂಮಾಫಿಗಳು ಮಾಡಿಕೊಂಡು ಸರ್ಕಾರಿ ನೌಕರಿ ಮಾಡಿ ಅದು ಹೆಂಗ್ ಮಂಜೂರು ಮಾಡ್ಕೊಂತಾರೆ ಇವರು ಎಲ್ಲ ಸೇರಿ? ಗೊತ್ತಿಲ್ಲ. ಜಿಲ್ಲಾಧಿಕಾರಿ ಪ್ರಕರಣ ಇದೆ, ಅದೇನು ಇತ್ಯರ್ಥ ಆಗ್ತದೆ. ಈಗ ಅಕ್ರಮ ಶೆಡ್ ನಿರ್ಮಾಣದ ಮೇಲೆ ಕೂಡಲೇ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ಬೇಕು ಅವ್ರ ಮೇಲೆ ಆಗ್ರಹಿಸಿದೀವಿ. ಇಲ್ಲಾಂದ್ರೆ ಅಲ್ಲ, ರಾಮಚಂದ್ರ ಗ್ರಾಮದ ಎಲ್ಲಾ ಮುಖಂಡರು ಸೇರಿ ಬೈಪಾಸ್ ಬಂದ್ ಮಾಡೋ ಕೆಲಸ ನಾವು ಸೋಮವಾರದಿಂದ